ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಯಾವ ಕಾರಣಕ್ಕೆ ಅಂತಂದ್ರೆ ಲೋಕಾಯುಕ್ತ ಸಲ್ಲಿಸಿದ್ದ ವರದಿಯನ್ನ ಅದಕ್ಕೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿ ಸಲ್ಲಿಕೆ ಆಗಿತ್ತು. ಈಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟೇಶ್ಗೆ ನೀಡಿದ್ದ ಸಮನ್ಸ್ ರದ್ದು ಮಾಡಿದ್ದ ಹೈಕೋರ್ಟ್. ಏಕ ಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಕಾರವನ್ನು ಮಾಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಇತ್ತ ಸಿಎಂ ಕುಟುಂಬಕ್ಕೆ ಕೊಟ್ಟ ರಿಲೀಫ್ ಅನ್ನ ಪ್ರಶ್ನೆ ಮಾಡಿದಂತ ಇಡಿ ಮೂಡಾ ಬಹುಕೋಟೆ ಹಗರಣದಲ್ಲಿ ಈಗ ಬಿಗ್ ಅಪ್ಡೇಟ್ ಲಭ್ಯವಾಗಿದ್ದು, ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟೇಶ್ಗೆ ಕೊಟ್ಟಿದ್ದ ಸಮನ್ಸ್ ಅನ್ನು ರದ್ದು ಮಾಡಿದಂತ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಆದೇಶಕ್ಕೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಕಾರವನ್ನು ಮಾಡಿದ್ದು, ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಈತ ಸಿಎಂ ಕುಟುಂಬಕ್ಕೆ ಕೊಟ್ಟಂತ ರಿಲೀಫ್ ಅನ್ನ ಇಡಿ ಪ್ರಶ್ನೆ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಬಿಗ್ ರಿಲೀಫ್ ಸಿಕ್ಕಿದೆ ನಟೇಶ್ಗೆ, ವಾಟ್ ನೆಕ್ಸ್ಟ್, ಮುಂದೇನಾಗುತ್ತೆ? ನಾಗೇಂದ್ರ, ಏನು ಈ ಒಂದು ಸಿಎಂ ಕುಟುಂಬದ ವಿರುದ್ಧ ಕೇಳಿ ಬಂದಂಥ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದ್ದು, ಮೂಡಾ ಮಾಜಿ ಆಯುಕ್ತ ನಟೇಶ್ರಿಂದ ಸಾಕಷ್ಟು ಆಪತ್ತು ಸಿಎಂ ಕುಟುಂಬಕ್ಕೆ ಎದುರಾಗುತ್ತೆ. ಯಾಕಂತಂದರೆ ಇಡಿ ಅವರನ್ನು ಈಗಾಗಲೇ ಸಮನ್ಸ್ ಕೊಟ್ಟು ವಿಚಾರಣೆಯನ್ನು ಮಾಡಿ ಅವರ ಮನೆ ಮೇಲೆ ರೇಡನ್ನು ಮಾಡಿ ಹೇಳಿಕೆಯನ್ನು ದಾಖಲು ಮಾಡಿತ್ತು. ಇದಾದ ಬಳಿಕ ನಟೇಶ್ ಹೈಕೋರ್ಟ್ ಏಕಸದಸ್ಯ ಪೀಠದ ಮೊರೆಯನ್ನು ಹೋಗ್ತಾರೆ. ಈ ಒಂದು ಪ್ರಕರಣದಲ್ಲಿ ಇಡಿ ಬರೋದಕ್ಕೆ ಚಾನ್ಸ್ ಇಲ್ಲ, ಅದು ಕಾನೂನು ಬಾಹಿರವಾಗಿ ಬಂದಿದೆ ಅಂತೇಳಿ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಹೋಗಿದ್ದು, ಹೈಕೋರ್ಟ್ ಏಕಸದಸ್ಯ ಪೀಠ ನಟೇಶ್ ಮನವಿಯನ್ನು ಪುರಸ್ಕರಿಸಿ ಆ ಒಂದು ಸಮನ್ಸ್ ಏನು ಜಾರಿ ಮಾಡಿದ್ರು ಮತ್ತು ಅವರಿಂದ ಏನು ಹೇಳಿಕೆಯನ್ನು ದಾಖಲು ಮಾಡಿದ್ರು ಅದಕ್ಕೆ ತಡೆಯನ್ನು ಕೊಟ್ಟು ಅದನ್ನು ರದ್ದು ಮಾಡಿದ್ದು ಹೈಕೋರ್ಟ್ ಏಕಸದಸ್ಯದ ಪೀಠ ಆದೇಶ ಆಗಿತ್ತು. ಇದನ್ನು ಪ್ರಶ್ನೆ ಮಾಡಿ ಇಡಿ ಮೇಲ್ಮನವಿಯನ್ನು ವಿಭಾಗೀಯ ಪೀಠಕ್ಕೆ ಸಲ್ಲಿಕೆ ಮಾಡಿತ್ತು. ಈ ಒಂದು ಪ್ರಕ್ರಿಯೆ ಇಡಿಯ ಎಲ್ಲ ಪ್ರಕರಣಗಳಲ್ಲೂ ಒಂದು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಸದ್ಯಕ್ಕೆ ಮಧ್ಯಂತರ ತಡೆಯನ್ನು ನೀಡಬೇಕು ಅಂತೇಳಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮನವಿಯನ್ನು ಇಡಿ ಅಧಿಕಾರಿಗಳು ಮಾಡಿದ್ರು. ಅದರ ಮಧ್ಯಂತರ ಆದೇಶದ ಒಂದು ಆದೇಶವನ್ನು ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠ ನೀಡಿದ್ದು, ಇದು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಂತರ ಆದೇಶವನ್ನು ನೀಡೋದಕ್ಕೆ ಬರಲ್ಲ. ಮಧ್ಯಂತರ ಆದೇಶ ಕೋರಿ ಏನು ಇಡಿ ಅರ್ಜಿಯನ್ನು ಸಲ್ಲಿಸಿತ್ತು ಅದನ್ನು ತಿರಸ್ಕರಿಸಲಾಗ್ತಾ ಇದೆ. ಆದರೆ ಏನು ಈ ಸಂಪೂರ್ಣವಾದ ಆದೇಶಕ್ಕೆ ಸಂಬಂಧಿಸಿದಂತೆ ಪರಿಪೂರ್ಣವಾದ ವಾದ ಪ್ರತಿವಾದ ಆಲಿಸಿದ ಬಳಿಕ ಅದರ ಬಗ್ಗೆ ಆದೇಶವನ್ನು ಕೊಡಲಾಗುತ್ತೆ ಅಂತೇಳಿ ಸದ್ಯಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಮೂಡಾ ಕೇಸ್ನಲ್ಲಿ ಏನು ನಟೇಶ್ ಮುಖಾಂತರ ಮತ್ತೆ ಇಡಿ ಈ ಒಂದು ಮೂಡಾ ಹಗರಣದಲ್ಲಿ ಎಂಟ್ರಿ ಆಗಬಹುದಾ ಅನ್ನೋ ಒಂದು ಶಂಕೆ ಇತ್ತು. ಅದಕ್ಕೆ ಸದ್ಯಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಒಂದು ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡಾ ಬಹುಕೋಟಿ ಹಗರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಯಾವ ಕಾರಣಕ್ಕೆ ಅಂತಂದ್ರೆ ಲೋಕಾಯುಕ್ತ ಸಲ್ಲಿಸಿದ್ದ ವರದಿಯನ್ನ ಅದಕ್ಕೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿ ಸಲ್ಲಿಕೆ ಆಗಿತ್ತು. ಈಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟೇಶ್ಗೆ ನೀಡಿದ್ದ ಸಮನ್ಸ್ ರದ್ದು ಮಾಡಿದ್ದ ಹೈಕೋರ್ಟ್. ಏಕ ಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಕಾರವನ್ನು ಮಾಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಈತ ಸಿಎಂ ಕುಟುಂಬಕ್ಕೆ ಕೊಟ್ಟ ರಿಲೀಫ್ ಅನ್ನ ಪ್ರಶ್ನೆ ಮಾಡಿದಂತ ಇಡಿ ಮೂಡಾ ಬಹುಕೋಟೆ ಹಗರಣದಲ್ಲಿ ಈಗ ಬಿಗ್ ಅಪ್ಡೇಟ್ ಲಭ್ಯವಾಗಿದ್ದು, ಮೂಡಾ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟೇಶ್ಗೆ ಕೊಟ್ಟಿದ್ದ ಸಮನ್ಸ್ ಅನ್ನು ರದ್ದು ಮಾಡಿದಂತ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಆದೇಶಕ್ಕೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಕಾರವನ್ನು ಮಾಡಿದ್ದು, ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಈತ ಸಿಎಂ ಕುಟುಂಬಕ್ಕೆ ಕೊಟ್ಟಂತ ರಿಲೀಫ್ ಅನ್ನ ಇಡಿ ಪ್ರಶ್ನೆ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಬಿಗ್ ರಿಲೀಫ್ ಸಿಕ್ಕಿದೆ ನಟೇಶ್ಗೆ, ವಾಟ್ ನೆಕ್ಸ್ಟ್, ಮುಂದೇನಾಗುತ್ತೆ?
ನಾಗೇಂದ್ರ ಏನು ಈ ಒಂದು ಸಿಎಂ ಕುಟುಂಬದ ವಿರುದ್ಧ ಕೇಳಿ ಬಂದಂಥ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದ್ದು ಮೂಡ ಮಾಜಿ ಆಯುಕ್ತ ನಟೇಶ್ರಿಂದ ಸಾಕಷ್ಟು ಆಪತ್ತು ಸಿಎಂ ಕುಟುಂಬಕ್ಕೆ ಎದುರಾಗುತ್ತೆ. ಯಾಕಂತಂದ್ರೆ ಇಡಿ ಅವರನ್ನ ಈಗಾಗಲೇ ಸಮನ್ಸ್ ಕೊಟ್ಟು ವಿಚಾರಣೆಯನ್ನ ಮಾಡಿ ಅವರ ಮನೆ ಮೇಲೆ ರೇಡನ್ನು ಮಾಡಿ ಹೇಳಿಕೆಯನ್ನು ದಾಖಲು ಮಾಡಿತ್ತು. ಇದಾದ ಬಳಿಕ ನಟೇಶ್ ಹೈಕೋರ್ಟ್ ಏಕಸದಸ್ಯ ಪೀಠದ ಮೊರೆಯನ್ನು ಹೋಗ್ತಾರೆ. ಈ ಒಂದು ಪ್ರಕರಣದಲ್ಲಿ ಇಡಿ ಬರೋದಕ್ಕೆ ಚಾನ್ಸ್ ಇಲ್ಲ, ಅದು ಕಾನೂನು ಬಾಹಿರವಾಗಿ ಬಂದಿದೆ ಅಂತೇಳಿ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಹೋಗಿದ್ದು. ಹೈಕೋರ್ಟ್ ಏಕಸದಸ್ಯ ಪೀಠ ನಟೇಶ್ ಮನವಿಯನ್ನು ಪುರಸ್ಕರಿಸಿ ಆ ಒಂದು ಸಮನ್ಸ್ ಏನು ಜಾರಿ ಮಾಡಿದ್ರು ಮತ್ತು ಅವರಿಂದ ಏನು ಹೇಳಿಕೆಯನ್ನು ದಾಖಲು ಮಾಡಿದ್ರು ಅದಕ್ಕೆ ತಡೆಯನ್ನು ಕೊಟ್ಟು ಅದನ್ನು ರದ್ದು ಮಾಡಿದ್ದು ಹೈಕೋರ್ಟ್ ಏಕಸದಸ್ಯದ ಪೀಠ ಆದೇಶ ಆಗಿತ್ತು. ಇದನ್ನು ಪ್ರಶ್ನೆ ಮಾಡಿ ಇಡಿ ಮೇಲ್ಮನವಿಯನ್ನು ವಿಭಾಗೀಯ ಪೀಠಕ್ಕೆ ಸಲ್ಲಿಕೆ ಮಾಡಿತ್ತು. ಈ ಒಂದು ಪ್ರಕ್ರಿಯೆ ಇಡಿಯ ಎಲ್ಲ ಪ್ರಕರಣಗಳಲ್ಲೂ ಒಂದು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಸದ್ಯಕ್ಕೆ ಮಧ್ಯಂತರ ತಡೆಯನ್ನು ನೀಡಬೇಕು ಅಂತೇಳಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮನವಿಯನ್ನು ಇಡಿ ಅಧಿಕಾರಿಗಳು ಮಾಡಿದ್ರು. ಅದರ ಮಧ್ಯಂತರ ಆದೇಶದ ಒಂದು ಆದೇಶವನ್ನು ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠ ನೀಡಿದ್ದು. ಇದು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಮಧ್ಯಂತರ ಆದೇಶವನ್ನು ನೀಡೋದಕ್ಕೆ ಬರಲ್ಲ. ಮಧ್ಯಂತರ ಆದೇಶ ಕೋರಿ ಏನು ಇಡಿ ಅರ್ಜಿಯನ್ನು ಸಲ್ಲಿಸಿತ್ತು ಅದನ್ನು ತಿರಸ್ಕರಿಸಲಾಗ್ತಾ ಇದೆ. ಆದರೆ ಏನು ಈ ಸಂಪೂರ್ಣವಾದ ಆದೇಶಕ್ಕೆ ಸಂಬಂಧಿಸಿದಂತೆ ಪರಿಪೂರ್ಣವಾದ ವಾದ ಪ್ರತಿವಾದ ಆಲಿಸಿದ ಬಳಿಕ ಅದರ ಬಗ್ಗೆ ಆದೇಶವನ್ನು ಕೊಡಲಾಗುತ್ತೆ ಅಂತೇಳಿ ಸದ್ಯಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಮೂಡ ಕೇಸ್ನಲ್ಲಿ ಏನು ನಟೇಶ್ ಮುಖಾಂತರ ಮತ್ತೆ ಇಡಿ ಈ ಒಂದು ಮೂಡ ಹಗರಣದಲ್ಲಿ ಎಂಟ್ರಿ ಆಗಬಹುದಾ ಅನ್ನೋ ಒಂದು ಶಂಕೆ ಇತ್ತು. ಅದಕ್ಕೆ ಸದ್ಯಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಒಂದು ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡ ಬಹುಕೋಟಿ ಹಗರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಯಾವ ಕಾರಣಕ್ಕೆ ಅಂತಂದ್ರೆ ಲೋಕಾಯುಕ್ತ ಸಲ್ಲಿಸಿದ್ದ ವರದಿಯನ್ನ ಅದಕ್ಕೆ ಸಂಬಂಧಪಟ್ಟಂತ ತಕರಾರು ಅರ್ಜಿ ಸಲ್ಲಿಕೆ ಆಗಿತ್ತು. ಈಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟೇಶ್ಗೆ ನೀಡಿದ್ದ ಸಮನ್ಸ್ ರದ್ದು ಮಾಡಿದ್ದ ಹೈಕೋರ್ಟ್. ಏಕ ಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಕಾರವನ್ನು ಮಾಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಈತ ಸಿಎಂ ಕುಟುಂಬಕ್ಕೆ ಕೊಟ್ಟ ರಿಲೀಫ್ ಅನ್ನ ಪ್ರಶ್ನೆ ಮಾಡಿದಂತ ಇಡಿ ಮೂಡ ಬಹುಕೋಟೆ ಹಗರಣದಲ್ಲಿ ಈಗ ಬಿಗ್ ಅಪ್ಡೇಟ್ ಲಭ್ಯವಾಗಿದ್ದು ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟೇಶ್ಗೆ ಕೊಟ್ಟಿದ್ದ ಸಮನ್ಸ್ ಅನ್ನ ರದ್ದು ಮಾಡಿದ್ದಂಥ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಆದೇಶಕ್ಕೆ ತಡೆ ನೀಡೋದಕ್ಕೆ ಹೈಕೋರ್ಟ್ ನಕಾರವನ್ನು ಮಾಡಿದ್ದು ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಈತ ಸಿಎಂ ಕುಟುಂಬಕ್ಕೆ ಕೊಟ್ಟಂತ ರಿಲೀಫ್ ಅನ್ನ ಇಡಿ ಪ್ರಶ್ನೆ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಬಿಗ್ ರಿಲೀಫ್ ಸಿಕ್ಕಿದೆ ನಟೇಶ್ಗೆ, ವಾಟ್ ನೆಕ್ಸ್ಟ್, ಮುಂದೇನಾಗುತ್ತೆ? ನಾಗೇಂದ್ರ ಏನು ಈ ಒಂದು ಸಿಎಂ ಕುಟುಂಬದ ವಿರುದ್ಧ ಕೇಳಿ ಬಂದಂಥ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದ್ದು ಮೂಡ ಮಾಜಿ ಆಯುಕ್ತ ನಟೇಶ್ರಿಂದ ಸಾಕಷ್ಟು ಆಪತ್ತು ಸಿಎಂ ಕುಟುಂಬಕ್ಕೆ ಎದುರಾಗುತ್ತೆ. ಯಾಕಂತಂದ್ರೆ ಇಡಿ ಅವರನ್ನ ಈಗಾಗಲೇ ಸಮನ್ಸ್ ಕೊಟ್ಟು ವಿಚಾರಣೆಯನ್ನು ಮಾಡಿ ಅವರ ಮನೆ ಮೇಲೆ ರೇಡನ್ನು ಮಾಡಿ ಹೇಳಿಕೆಯನ್ನು ದಾಖಲು ಮಾಡಿತ್ತು. ಇದಾದ ಬಳಿಕ ನಟೇಶ್ ಹೈಕೋರ್ಟ್ ಏಕಸದಸ್ಯ ಪೀಠದ ಮೊರೆಯನ್ನು ಹೋಗ್ತಾರೆ. ಈ ಒಂದು ಪ್ರಕರಣದಲ್ಲಿ ಇಡಿ ಬರೋದಕ್ಕೆ ಚಾನ್ಸ್ ಇಲ್ಲ, ಅದು ಕಾನೂನು ಬಾಹಿರವಾಗಿ